ಹಾಯ್ ಗಾಯ್ಸ್, ನಾನು ಮತ್ತು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ದು ಸಂಡೇ ರೈಡ್ ಹೋಗು ಅಂತ. ಪ್ಲ್ಯಾನ್ ಪ್ರಕಾರ ನಾನು ಸ್ಯಾಟರ್ಡೆ ನೈಟೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಬಿಟ್ಟೆ. ಇವಾಗ ಹೊರಟಿದ್ದೇನೆ. ಆನ್ ದ ವೇ ನನ್ನ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಅವನು ಆಲ್ರೆಡಿ ಲೊಕೇಶನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಹೋಗೋ ಎಕ್ಸೈಟ್ಮೆಂಟಲ್ಲಿ ನಾನು ನನ್ನ ಫ್ರೆಂಡ್ ಇದ್ದ ಲೊಕೇಶನನ್ನೇ ಮರ್ತ್ಬಿಟ್ಟೆ. ಆನ್ ದ ವೇ ಹೋಗ್ತಾ ಬೈಕ್ ಸ್ಟ್ಯಾಂಡ್ ಸೆನ್ಸರ್ ಪ್ರಾಬ್ಲಮ್ ತೋರಿಸ್ತು. ಆದರೂ ನಾವು ನಮ್ಮ ರೈಡ್ನ ಕಂಟಿನ್ಯೂ ಮಾಡಿದ್ವಿ, ಒಂದು ಹಗ್ಗದಿಂದ ಟೈ ಮಾಡಿಬಿಟ್ಟು. ಅಲ್ಲಿಂದ ನಾವು ಡೆಸ್ಟಿನೇಷನ್ ಗೊತ್ತಿಲ್ಲದೇನೆ ಹೊರಟಿದ್ದು ಒಂದು ಟೆಂಪಲ್ಗೆ ನಿಯರ್ ಬೈ ಉಜಿರೆ. ಟೆಂಪಲಿಂದ ಸೀದಾ ಚಾರ್ಮಾಡಿ ಘಾಟ್ ಇದ್ದು ವ್ಯೂ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿಂದ ಮತ್ತೆ ರೈಡ್ನ ಕಂಟಿನ್ಯೂ ಮಾಡಿದ್ವಿ. ಪ್ಲ್ಯಾನ್ ಇಲ್ದೇನೆ ಪ್ಲ್ಯಾನ್ ಮಾಡಿದ್ದು ರಾಣಿಝರಿ. ಇದು ನಮ್ಮದು ಪ್ಲ್ಯಾನೇ ಇರಲಿಲ್ಲ, ಒಂದು ಜಸ್ಟ್ ಮಾನ್ಸೂನ್ ರೈಡ್ ಅಂತ ನಾವು ಹೊರಟಿದ್ದು. ತುಂಬ ಹಸಿವಾಗಿತ್ತು. ಆನ್ ದ ವೇ ಹೋಗ್ತಾ ನಾವು ನೀರ್ದೋಸೆ ಮತ್ತು ಚಿಕನ್ ಗ್ರೇವಿ ತಿಂದ್ವಿ. ಅಲ್ಲಿಂದ ಮತ್ತೆ ನಮ್ಮ ರೈಡ್ನ ಕಂಟಿನ್ಯೂ ಮಾಡಿದ್ವಿ. ರಾಣಿಝರಿ ಹೋಗ್ತಾ ಇರುವಾಗ ರೋಡ್ ಅಂತೂ ಫುಲ್ ಆಫ್ ರೋಡಿಂಗ್ ಆಗಿತ್ತು. ಅದನ್ನು ನೋಡಿದಾಗೆಲ್ಲ ನಮ್ಮೂರಿದ್ದು ಕಂಬಳ ನೆನಪಾಯಿತು ನನಗೆ. ನನಗಂತೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ನಾನು ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾನ್ಸೂನ್ ರೈಡ್ ಟ್ರಕ್ಕಿಂಗ್ ಎಲ್ಲ ಹೋಗ್ತಾ ಇರೋದು. ಸೊ ನನಗೆ ಸ್ವಲ್ಪ ಟಯರ್ಡ್ ಅಂತ ಫೀಲ್ ಆಯಿತು, ಬಟ್ ಅವನಿಗೆ ಆ ಥರ ಏನು ಫೀಲ್ ಆಗಿಲ್ಲ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ರಾಣಿಝರಿ ವ್ಯೂ ಪಾಯಿಂಟ್ಗೆ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದು, ಸೊ ನನಗಂತೂ ಹೆವೆನ್ ಥರ ಫೀಲ್ ಆಯಿತು. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ವಾಪಸ್. ಹೋಗ್ತಾ ಕಳಸ ಕುದುರೆಮುಖ ರೂಟಲ್ಲಿ ಹೋದ್ವಿ. ಮತ್ತೆ ನಮಗೆ ಹಸಿವಾಯಿತು. ಒಂದು ಹೋಟೆಲಲ್ಲಿ ಗೀ ರೈಸ್ ಮತ್ತು ಕಬಾಬ್ ತಗೊಂಡು ಊಟ ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಕಾಫಿ ಎಸ್ಟೇಟಲ್ಲಿ ಒಂದೆರಡು ಕ್ಲಿಪ್ಸ್ ತಗೊಂಡು ಕುದುರೆಮುಖದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಮನೆಗೆ. ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಸ್ಟೇ ಸೇಫ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.